ಹಿಂದುತ್ವದ ಮಹತ್ವ, ಹಿಂದೂ ಧರ್ಮದ ಸಂಸ್ಕೃತಿ ಹಾಗೂ ಸಂಸ್ಕಾರವನ್ನು ತಿಳಿಸುವಂತಹ ಕೆಲಸವನ್ನು ಹಿಂದೂ ಸೇವಾ ಪ್ರತಿಷ್ಠಾನ ಮಾಡುತ್ತಿರುವುದು ಒಳ್ಳೆಯ ಕಾಯಕವಾಗಿದೆ ಎಂದು ಶ್ರೀಧರ ಮುರುಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿಗಳು ಹೇಳಿದರು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಶ್ರೀಧರ ಮುರುಡಿ ಹಿರೇಮಠದಲ್ಲಿ ಹಿಂದೂ ಸೇವಾ ಪ್ರತಿಷ್ಠಾನ ವತಿಯಿಂದ ಆಯೋಜಿಸಲಾಗಿದ್ದ ಕುಟುಂಬ ಪ್ರಬೋಧನಾ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು. RSS ಕಾರ್ಯಕರ್ತ ಹಾಗೂ ಕುಟುಂಬ ಪ್ರಬೋಧನಾ ಕಾರ್ಯಕ್ರಮದ ಪ್ರಾಂತ ಸಹ ಸಂಯೋಜಕ W. ನಾಗರಾಜ್ ಮಾತನಾಡಿ, ಮಾನವ ಜೀವನದ ವಿಕಾಸ ಯಾತ್ರೆಯಲ್ಲಿ ಕುಟುಂಬ ವ್ಯವಸ್ಥೆ ಮತ್ತು ಕೌಟುಂಬಿಕ ಪರಿಸರದಿಂದ ಜೀವನದ ಮಹತ್ವ ಹೆಚ್ಚುತ್ತದೆ. ಪ್ರತಿಯೊಬ್ಬ ಪಾಲಕರು ಮಕ್ಕಳಿಗೆ ಹಿಂದೂ ಧರ್ಮ, ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳನ್ನು ಕಲಿಸಬೇಕು ಎಂದು ಅವರು ಹೇಳಿದರು. ಹಿಂದೂ ಸೇವಾ ಪ್ರತಿಷ್ಠಾನ ಕೊಪ್ಪಳ ಹಾಗೂ ಬಳ್ಳಾರಿ ವಿಭಾಗ ಸಂಚಾಲಕ ಭೀಮರಾವ್ ದೇಶಪಾಂಡೆ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿ, ಆಧುನಿಕತೆಯ ಮಧ್ಯದಲ್ಲಿ ಹಿಂದೂ ಸಂಸ್ಕಾರಗಳು ಹಾಗೂ ಮೌಲ್ಯಗಳು ಕುಸಿಯುತ್ತಿವೆ. ಸಮಾಜದ ಪ್ರತಿ ಹಿಂದೂಗಳು ಈ ನಿಟ್ಟಿನಲ್ಲಿ ಚಿಂತನೆ ನಡೆಸಬೇಕು ಎಂದು ಅವರು ಹೇಳಿದರು. ಹಿಂದೂ ಸೇವಾ ಪ್ರತಿಷ್ಠಾನ ತಾಲೂಕು ಸಂಯೋಜಕ ಈರನಗೌಡ ಹಿಳಗೇರ ಸ್ವಾಗತಿಸಿದರು. ಸೇವಾ ವೃತ್ತಿ ಭಗಿನಿ ಪೃಥ್ವಿ ಹಾಗೂ ರೇಣುಕಾ ಹುರುಳಿ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಮಶಾಲಿ ಉಪಾಧ್ಯಕ್ಷ ಈರಣ್ಣ ಹುಬ್ಬಳ್ಳಿ, ಹಿಂದೂ ಸೇವಾ ಪ್ರತಿಷ್ಠಾನ ಜಿಲ್ಲಾ ಸಮಿತಿ ಸದಸ್ಯ ರಾಘವೇಂದ್ರ ದೇಸಾಯಿ, ಮುಖಂಡರಾದ ಸುರೇಶ್ ಗೌಡ, ಶಿವನಗೌಡರು, ಹಿಂದೂ ಸೇವಾ ಪ್ರತಿಷ್ಠಾನ ಕಾರ್ಯಕರ್ತರಾದ ಪ್ರಕಾಶ್ ಪೂಜಾರ, ಶರಣಪ್ಪ, ಹನುಮೇಶ, ಗೌತಮ್ ಜೋಶಿ, ಅಕ್ಕಮ್ಮ, ಹೊನ್ನಮ್ಮ, ಕಾಳಮ್ಮ ಮತ್ತಿತರರು ಇದ್ದರು. ನಿರ್ಭಯ ನ್ಯೂಸ್ ಕನ್ನಡ, ಇದು ಪ್ರಜಾಧ್ವನಿ. ಮಾಡ್ತಾ ಬಂದಿದೆ. ನಮ್ಮ ಭೀಮರಾವ್ ದೇಶದಲ್ಲಿ ಹೇಳುತ್ತೆ, ಮಕ್ಕಳಿಂದ ಇಟ್ಕೊಂಡು ಯುವಕರವರೆಗೂ ನಮ್ಮ ಸಂಸ್ಕೃತಿ ಸಂಸ್ಕಾರಗಳ ಬಗ್ಗೆ ಹೆಚ್ಚು ಒತ್ತಡ ಕೊಟ್ಟು ಹಿಂದುತ್ವದ ಮಹತ್ವವನ್ನು ತಿಳಿಗೊಳಿಸ್ತಾ ಬಂದಿದ್ದಾರೆ. ಈಗ ಒಂದೇನಪ್ಪ ಅಂತಂದ್ರೆ, ಈ ಒಂದು ನೌಕೆಯಲ್ಲಿ ಎಷ್ಟು ಜನ ಹಚ್ತಾರೆ, ಎಷ್ಟು ಜನ ಇಳ್ತಾರೆ ಅನ್ನೋದು ಮುಖ್ಯ ಅಲ್ಲ. ಆದರೆ ಈ ನೌಕೆಯ ಇತಿಹಾಸವನ್ನು ನಾವು ತಿಳ್ಕೋಬೇಕಾಗಿದೆ, ಇಂದು ನಾವು ಮಾಡಬೇಕಾಗಿದೆ. ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡುವ ಮುಖಾಂತರ, ಇತಿಹಾಸವನ್ನ ತಿಳಿಗೊಳಿಸುವ ಮುಖಾಂತರ ನಾವು ಹಿಂದೂಗಳು ಯಾವ ರೀತಿ ಜೀವನ ಮಾಡಬೇಕು, ಉಳಿದೆಲ್ಲ ಜಾತಿಗಳು ರಾಷ್ಟ್ರ